ಜ್ಞಾನಸಂಗಮ ಪಿಯು ಕಾಲೇಜ್ ಡಾಬಾಸ್ಪೇಟೆ ವತಿಯಿಂದ ಸಿಹಿ ಸುದ್ದಿಯನ್ನ ಬಿಡುಗಡೆ ಮಾಡಲಾಗಿದೆ. ಹೌದು, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇದು ಒಂಥರ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ದೂರಗಳಿಗೆ ಪ್ರಯಾಣವನ್ನ ಬೆಳೆಸಿ ಎಜುಕೇಷನ್ ಪಡಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ತಮ್ಮ ಸೂರಿನ ಅಡಿಯಲ್ಲೇ ಅಂದ್ರೆ ಡಾಬಾಸ್ಪೇಟೆಯಲ್ಲೇ ಈಗ ಅತ್ಯಧಿಕ ಗುಣಮಟ್ಟದ ಶಿಕ್ಷಣವನ್ನ ನೀಡುವುದಕ್ಕೆ ಜ್ಞಾನಸಂಗಮ ಪಿಯು ಕಾಲೇಜ್ ಮುಂದಾಗಿರುವಂತದ್ದು. ಈ ಕಾಲೇಜಿನಲ್ಲಿ ಸಾಕಷ್ಟು ಸೌಲಭ್ಯಗಳು ದೊರೆತಾ ಇದ್ದು, ಬೆಂಗಳೂರಿನಲ್ಲಿ 3 ಎಜುಕೇಷನ್ ಸೆಂಟರ್ ಇದೆ. ಉತ್ತಮ ರೆಸ್ಪಾನ್ಸ್ ಈಗಾಗಲೇ ಸಿಕ್ಕಿದ್ದು ಕರ್ನಾಟಕದಾದ್ಯಂತ ಅಂದ್ರೆ 25 ಜಿಲ್ಲೆಗಳಲ್ಲಿ ಆಕಾಶ್ ಜ್ಞಾನ ಅಕಾಡೆಮಿ ಚಿಲುಮೆಯನ್ನ ಪಸರಿಸುವುದಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಹೌದು, ಗ್ರಾಮೀಣ ಭಾಗದ ಮಕ್ಕಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ದೇಶದ ಪ್ರತಿಷ್ಠಿತ ಆಕಾಶ್ ಸಂಸ್ಥೆ ಜೊತೆಗೂಡಿ ಜೆಇಇ, ನೀಟ್, ಕೆಸೆಟ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮಕ್ಕಳನ್ನ ತಯಾರಿ ಮಾಡುವುದಕ್ಕೆ ಹಾಗೆ ಗ್ರಾಮೀಣ ವಿದ್ಯಾರ್ಥಿಗಳ ಮೆಡಿಕಲ್ ಎಂಜಿನಿಯರ್ ಕನಸು ನನಸಾಗಿಸುವುದಕ್ಕೆ ಜ್ಞಾನಸಂಗಮ ಕಾಲೇಜು ನೆರವಾಗಲಿದೆ ಅಂತ ಜ್ಞಾನಸಂಗಮ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಆರ್ ನಟರಾಜ್ ತಿಳಿಸಿದರು. ಡಾಬಾಸ್ಪೇಟೆ ಪಟ್ಟಣದ ಜ್ಞಾನಸಂಗಮ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಈ ಬಾರಿಯೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನ ಪಡೆದು ಉತ್ತೀರ್ಣರಾಗಿದ್ದರು. ಬೆಂಗಳೂರು ಗ್ರಾಮಾಂತರ ಹಾಗೆ ತುಮಕೂರು ಜಿಲ್ಲೆಯ ಗ್ರಾಮೀಣ ಮಕ್ಕಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ದೇಶದ ಪ್ರತಿಷ್ಠಿತ ಆಕಾಶ್ ಸಂಸ್ಥೆ ಜೊತೆಗೂಡಿ ತುಮಕೂರಿನ ಎಸ್ಐಟಿ ಕಾಲೇಜ್ ಮುಂಭಾಗ ಬ್ರಾಂಚ್ ತೆರೆದಿದ್ದು 8ನೇ ತರಗತಿಯಿಂದಲೇ ನೀಟ್, ಜೆಇಇ ಅಂತಹ ಪರೀಕ್ಷೆಗಳಿಗೆ ಫೌಂಡೇಶನ್ ತರಗತಿಗಳನ್ನು ಪ್ರಾರಂಭ ಮಾಡಿದೆ. ಪಿಯುಸಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ಆಯೋಜನೆ ಮಾಡ್ತಾ ಇದ್ದು, ಡಾಬಾಸ್ಪೇಟೆಯಲ್ಲೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಗುಣಮಟ್ಟದ ತಯಾರಿಯನ್ನ ನೀಡೋದಕ್ಕೆ ಈಗಾಗಲೇ ಭರದ ಸಿದ್ಧತೆ ನಡೀತಾ ಇದೆ. ಆಕಾಶ್ ಸಂಸ್ಥೆಯ ಪ್ರಾದೇಶಿಕ ವ್ಯವಹಾರ ವ್ಯವಸ್ಥಾಪಕ ಪ್ರೇಮಚಂದ್ ರಾಯ್ ಮಾತನಾಡಿ, 1988ರಿಂದ ಆಕಾಶ್ ಸಂಸ್ಥೆ ನೀಟ್, ಎಂಜಿನಿಯರಿಂಗ್ನಂತಹ ಪರೀಕ್ಷೆಗಳಿಗೆ ತರಗತಿಗಳನ್ನು ನಡೆಸ್ತಾ ಬಂದಿದೆ. ಕರ್ನಾಟಕದಲ್ಲೂ 25 ಅಕಾಡೆಮಿಗಳು ಕಾರ್ಯನಿರ್ವಹಿಸ್ತಾ ಇದ್ದು, ರಾಷ್ಟ್ರೀಯ ಮಟ್ಟದ ಕಠಿಣವಾದ ಪರೀಕ್ಷೆಗಳನ್ನು ಸುಲಭವಾಗಿಸಿ ಮಕ್ಕಳು ಮೆಡಿಕಲ್ ಎಂಜಿನಿಯರಿಂಗ್ ಓದುವ ಕನಸನ್ನ ನನಸಾಗಿಸುವುದಕ್ಕೆ ನೆರವಾಗ್ತಾ ಇದೆ. ಕಳೆದ ವರ್ಷ ನೀಟ್ ಪರೀಕ್ಷೆಯಲ್ಲಿ ಆಕಾಶ್ ಸಂಸ್ಥೆಯ 8 ವಿದ್ಯಾರ್ಥಿಗಳು 720ಕ್ಕೆ 720 ಅಂಕಗಳನ್ನು ಪಡೆದಿದ್ದು, ಜೊತೆಗೆ ಕರ್ನಾಟಕದ ಸಿಇಟಿ ಪರೀಕ್ಷೆಯಲ್ಲಿ ಕಳೆದ 4 ವರ್ಷಗಳಿಂದ ಆಕಾಶ್ ಸಂಸ್ಥೆಯ ವಿದ್ಯಾರ್ಥಿಗಳೇ ಪ್ರಥಮ ರ್ಯಾಂಕ್ ಅನ್ನು ಪಡೆದಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಈ ನಿಟ್ಟಿನಲ್ಲಿ ಡಾಬಾಸ್ಪೇಟೆ ಜ್ಞಾನಸಂಗಮ ಕಾಲೇಜಿನಲ್ಲಿ ಆಕಾಶ್ ಸಂಸ್ಥೆ ಉತ್ತಮ ಉಪನ್ಯಾಸಕರಿಂದ ವಿದ್ಯಾರ್ಥಿಗಳನ್ನ ತಯಾರಿ ನಡೆಸುವುದಕ್ಕೆ ನೆರವಾಗ್ತಾ ಇದೆ. ಜೊತೆಗೆ ಬಡ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉಚಿತ ಕೋಚಿಂಗ್ ಹಾಗೆ ಸ್ಕಾಲರ್ಶಿಪ್ ವ್ಯವಸ್ಥೆಯನ್ನು ಕಲ್ಪಿಸಿದ್ದು, ವಿದ್ಯಾರ್ಥಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆಯನ್ನು ನೀಡಿತು. ಇದೇ ಸಂದರ್ಭದಲ್ಲಿ ಕಾಲೇಜಿನ ಉಪಾಧ್ಯಕ್ಷ ಜಗದೀಶ್ ಜಿ, ಕಾರ್ಯದರ್ಶಿ ಕುಮಾರಸ್ವಾಮಿ ವಿ, ಪ್ರಾಂಶುಪಾಲರಾದ ಪುನೀತ್ ಕುಮಾರ್, ಸುಜಾತಾ, ಟ್ರಸ್ಟಿಗಳಾದ ಚಂದಿರಾಧರ, ಅವೈಸ್ ಅಹಮದ್, ತುಮಕೂರು ಆಕಾಶ್ ಬ್ರಾಂಚ್ ಮ್ಯಾನೇಜರ್ ಗೌತಮ್, ಉಪನ್ಯಾಸಕರುಗಳಾದ ಮಲ್ಲಿಕಾರ್ಜುನ್, ದಕ್ಷಿಣಮೂರ್ತಿ, ರಾಕೇಶ್ ಕುಮಾರ್, ವೀಣಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗ್ರಾಮೀಣ ಭಾಗದ ಮಕ್ಕಳೇ ಹೆಚ್ಚಿರುವ ನಮ್ಮ ಕಾಲೇಜಿನಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನೀಡುವುದಕ್ಕೆ ಸಂಸ್ಥೆ ಕಾರ್ಯಪ್ರವೃತ್ತವಾಗಿದ್ದು, ಈ ನಿಟ್ಟಿನಲ್ಲಿ ಜ್ಞಾನಸಂಗಮ ಕಾಲೇಜಿನಲ್ಲಿ ಆಕಾಶ್ ಅಕಾಡೆಮಿ ಸಹಯೋಗದೊಂದಿಗೆ ನೀಟ್ ಮತ್ತು ಜೆಇಇ ತರಬೇತಿ ಆರಂಭ ಮಾಡಿದ್ದೀವಿ. ಆಕಾಶ್ ಅಕಾಡೆಮಿ ನಮ್ಮ ಕಾಲೇಜಿನೊಂದಿಗೆ ಪ್ರಾರಂಭಿಸಿರುವುದು ಹೆಮ್ಮೆಯ ವಿಚಾರ. ಕೆಲವೇ ದಿನಗಳಲ್ಲಿ ಕಾರ್ಯಾಗಾರ ನಡೆಯಲಿದೆ. ಕುಮಾರಸ್ವಾಮಿ ವಿ, ಜ್ಞಾನಸಂಗಮ ಕಾಲೇಜ್ ಸಂಸ್ಥಾಪಕ ಅಧ್ಯಕ್ಷರು ಮಾತಾಡಿರುವಂತದ್ದು. I am very thankful to all of you, all the media friends, that you have taken out time to attend this seminar and press conference where we are announcing that Akash is starting its center in Tumkur district and its services in Dobaspet. We are very happy. It's a very old organization. Almost 36 plus years we have spent all across India. Started our medical and engineering preparation coaching classes from 1988, and in Karnataka we started almost 12 years back with 3 centers in Bangalore city, and now we are having 25 plus centers all across Karnataka, which include almost all districts like Gulbarga, Belgaum, Hubli, Dharwad, Mangalore, Udupi, Hassan, Shimoga, Davangere, Bellary, Mysore, and almost 14 centers in Bangalore. This year we are starting in Tumkur district and Bidar, Bijapur districts. So Dobaspet and Tumkur, a lot of students were appearing for NEET exam and JEE exam. They were not getting a quality national level coaching center so that they can prepare for tougher exams like NEET and JEE.
These exams are very, very tough. Many students who want to become doctors, they appear for NEET examination and they require to crack NEET exam so that they can fulfill their dream of becoming doctors. So NEET almost last year also close to 25 lakh students have appeared exam, and government plus medical private medical seats are not more than 1 lakh 4-5 thousands. So you can understand the competition which is there when a student dreaming to become doctor has to go through when they are preparing for NEET. Akash helped them to prepare better in the subjects like physics, chemistry, botany and geology so that they can crack these exams and achieve their dreams. We are very proud to share that last year out of 720 marks, which is the total mark for NEET exam, 8 of Akash students have scored perfect 720 marks. It's a very, very proud moment for us to share such kind of results. Karnataka is also popular for CASE CET examination. For the last consecutive 4 years, we proudly mention that the first ranker of KCET is coming from Karnataka Akash centers. They are coming from different part of Karnataka, but we proudly help them academically so that they can crack the exams of KCET and score the perfect scores. Similarly, in JEE mains and advanced, when a student want to get into popular IIT colleges like IIT Mumbai, IIT Dharwad, IIT Madras or IIT Kharagpur, Kanpur and all, they require to crack the JEE mains and advanced examination. For that also we are helping students. So in Dobbaspet here, all the students who are taking PUC first science, PUC second science, they will be given all the facilities so that they can prepare for physics, chemistry, botany, geology and mathematics subjects and all. And excellent teacher, that is the number one thing. Akash, we are having more than 5,000 teachers working all across India who are helping students to understand the difficult concepts and all. Second thing will be they will be having complete study material. So in addition to the books which they will be reading in PUC first or the CBSE NCERT books and all, Akash will give them well researched and scientifically developed study material. So complete study packages will be given to them both for medical and engineering KCET so that they can prepare better. Third thing which is good about Akash is regular revision, evaluation and practice papers. So a lot of tests which we call it fortnight test, term test, unit test, all India Akash test series, final test series, all such tests which help the student to evaluate themselves not at a individual level or at a city level but at a state and all India level. ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಹಳ್ಳಿ ವಿದ್ಯಾರ್ಥಿಗಳಿಗೂ ಕೂಡ ಏನು ಸಿಟಿನಲ್ಲಿ ಸಿಗ್ತಾ ಇರೋ ಸೌಲಭ್ಯ ಸಿಗಬೇಕು, ಅವರು ಕೂಡ ಇಂಜಿನಿಯರ್ಸು ಮತ್ತು ಡಾಕ್ಟರ್ಸ್ ಆಗೋ ಆಸೆ ಇರುತ್ತೆ. ಅದಕ್ಕೋಸ್ಕರ ಆಕಾಶ್ ಬೈಜೂಸ್ ಎಂಬ ಡೆಲ್ಲಿಯಿಂದ ಸಂಸ್ಥೆನ ನಾವು ಈ ಜ್ಞಾನ ಸಂಗಮ ಎಜುಕೇಷನ್ ಟ್ರಸ್ಟ್ ಜೊತೆಗೆ ಟೈಅಪ್ ಮಾಡ್ಕೊಂಡಿದ್ದೇವೆ. ಯಾರು ತಾಲೂಕ್ ಲೆವೆಲಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮೆರಿಟಲ್ಲಿ ಪಾಸ್ ಆಗ್ತಾರೋ ಪ್ರತಿ ಸ್ಕೂಲ್ನ 2 ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವನ್ನು ನಮ್ಮ ಕಾಲೇಜಿನಿಂದ ನಾವು ಮಾಡಿಕೊಡ್ತೇವೆ. ಯಾರಾದರೂ ಬೇರೆ ಪ್ರದೇಶದಿಂದ ಬರೋರು 95ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದರೆ ಅವ್ರಿಗೂ ಕೂಡ ನಾವು ಉಚಿತ ಶಿಕ್ಷಣವನ್ನು ನಮ್ಮ PUC ಇದರಲ್ಲಿ ಮಾಡಿಕೊಡ್ತೇವೆ. ಅದೇ ಥರದಲ್ಲಿ ಆಕಾಶ ಸಂಸ್ಥೆಯಿಂದ ಅವ್ರಿಗೆ ಆದಷ್ಟು ಫೆಸಿಲಿಟಿಗಳನ್ನ ನಾವು ಕನ್ಸೆಷನ್ ಮಾಡಿಕೊಡ್ತೇವೆ. ನಮ್ಮ ಕಾಲೇಜಿನಲ್ಲಿ 5ರಿಂದ 6 ಬಸ್ಗಳನ್ನ ರನ್ ಮಾಡೋದ್ರಿಂದ ದೂರದ ಊರುಗಳಿಂದ ಬರೋಂಥ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗ್ತದೆ. ನಮ್ಮ ಕಾಲೇಜಿನಿಂದ ಈ ಬಾರಿ ವಿದ್ಯಾರ್ಥಿ ನಿಲಯವನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾರಾದರೂ ಇಚ್ಛಿಸಿದಲ್ಲಿ ಅದರ ಫೆಸಿಲಿಟಿ ಕೂಡ ಉಪಯೋಗಿಸ್ಕೋಬೋದು. ಎಲ್ರಿಗೂ ಧನ್ಯವಾದಗಳು. ಕುಮಾರಸ್ವಾಮಿ ಅಂತ ಜ್ಞಾನ ಸಂಗಮ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಜ್ಞಾನ ಸಂಗಮ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ ಜ್ಞಾನ ಸಂಗಮ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭಿಸಿ ಸತತ 5 ವರ್ಷಗಳಿಂದ ಕಾಲೇಜು ಪ್ರಾರಂಭವಾಗಿದೆ. ಕಳೆದ 3 ವರ್ಷಗಳಿಂದ ಉತ್ತಮ ಫಲಿತಾಂಶವನ್ನು ಕೊಡುವುದರ ಮುಖಾಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅತ್ಯುತ್ತಮವಾದಂತಹ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೀವಿ. ಅಧ್ಯಕ್ಷರ ಒಂದು ಮಾರ್ಗದರ್ಶನದ ಮೇರೆಗೆ ಹಾಗೂ ಎಲ್ಲ ನಿರ್ದೇಶಕರ ಮೇರೆಗೆ ಉತ್ತಮವಾದಂಥ ಫಲಿತಾಂಶದ ಜೊತೆಗೆ ಉತ್ತಮವಾದಂತಹ ಫೆಸಿಲಿಟಿ ವ್ಯವಸ್ಥೆಯನ್ನು ನಾವು ಬಸ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಟಾಪರ್ಸ್ಗಳಿಗೆ ಉಚಿತವಾದಂಥ ಶಿಕ್ಷಣ ಕೊಡೋದಾಗಿರ್ಬೋದು, ಈ ರೀತಿಯಾದಂತಹ ಸೌಲಭ್ಯಗಳನ್ನು ನಾವೆಲ್ಲರೂ ಸಹ ಇದನ್ನು
ನೀಡ್ತಾ ಇದ್ದೀವಿ. ಹಾಗೆ ಈ ಶಿಕ್ಷಣ ಸಂಸ್ಥೆ ಉನ್ನತವಾಗಿ ಬೆಳಿಬೇಕು ಮತ್ತು ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಮೆಡಿಕಲ್ ಸೀಟ್ನ ದೊರಕಿಸ್ಕೊಡ್ಬೇಕು ಮತ್ತು ಇಂಜಿನಿಯರ್ ಸೀಟ್ನಲ್ಲಿ ಉತ್ತಮವಾದಂತಹ ಕಾಲೇಜುಗಳಿಗೆ ಆಯ್ಕೆ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಆಕಾಶ್ ಸಂಸ್ಥೆಯನ್ನು ನಾವು ಸಂಸ್ಥೆಗೆ ಜಾಯಿನ್ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಶಿಕ್ಷಣದ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೂ ಸಹ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಅದರ ಜೊತೆ ಸಹಯೋಗದೊಂದಿಗೆ ಆಕಾಶ್ ಸಹಯೋಗದೊಂದಿಗೆ ನಾವು ಕೆಲಸ ಮಾಡಬೇಕು ಅಂತ ಈ ವರ್ಷದಿಂದ ಪ್ರಾರಂಭ ಮಾಡಿದ್ದು. ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳನ್ನು ಮೆಡಿಕಲ್ಗೆ ಕಳಿಸ್ಬೇಕು ಮತ್ತು ಇಂಜಿನಿಯರಿಗೆ ಒಳ್ಳೆಯ ಉತ್ತಮವಾದಂಥ ಶಿಕ್ಷಣ ಸಂಸ್ಥೆಗೆ ಆಯ್ಕೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಈ ಸಂಸ್ಥೆಗೆ ನಾವು ಜಾಯಿನ್ ಮಾಡ್ಕೊಂಡು ಪ್ರಾರಂಭವನ್ನು ಮಾಡಿದ್ದೇವೆ. ಹಾಗೆ ಈ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ 95% ಅಧಿಕ ಅಂಕಗಳನ್ನು ಗಳಿಸಿದ್ದಂತಹ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಪ್ರಥಮ PUCಯಲ್ಲಿ ಮತ್ತು ದ್ವಿತೀಯ PUCಯಲ್ಲಿ 50% ಉಚಿತ ಶಿಕ್ಷಣವನ್ನು ಸಹ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಆಕಾಶ್ ಸಂಸ್ಥೆಯಲ್ಲೂ ಸಹ ಡಿಸ್ಟ್ರಿಕ್ಟ್ ಟಾಪರ್ಗೆ ಅವರು ಉಚಿತ ಶಿಕ್ಷಣ ಮತ್ತು ಸ್ಕಾಲರ್ಶಿಪ್ ಕೊಡುವ ಒಂದು ಸೌಲಭ್ಯ ಇರೋದ್ರಿಂದ ಅದನ್ನು ಅವರು ಸಹ ಈ ಭಾಗದ ವಿದ್ಯಾರ್ಥಿಗಳು ಆ ಸೌಲಭ್ಯವನ್ನು ಪಡಿಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಈ ಸಂಸ್ಥೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸತತವಾಗಿ ಅವರ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಈ ಸಂಸ್ಥೆ ಉತ್ತಮವಾದ ಫಲಿತಾಂಶದ ಜೊತೆಗೆ ಉತ್ತಮವಾದಂತಹ ಸಂಸ್ಕಾರ ಸಂಸ್ಕೃತಿಯನ್ನು ಸಹ ನಾವು ಇದರ ಜೊತೆಯಲ್ಲಿ ಕೊಡ್ತಾ ಇದ್ದೀವಿ. ಎಲ್ಲ ಗ್ರಾಮೀಣ ವಿದ್ಯಾರ್ಥಿಗಳು ಸಂಸ್ಥೆಗೆ ಬಂದು ಜಾಯಿನ್ ಆಗಬೇಕು, ಉತ್ತಮವಾದ ಶಿಕ್ಷಣವನ್ನು ಪಡಿಬೇಕು. ಇದರ ಆಕಾಶ್ ಸಂಸ್ಥೆಯ ಸೌಲಭ್ಯಗಳ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಇದೆಲ್ಲ ಸೌಲಭ್ಯಗಳು ಇರುವಂಥದ್ದು ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದನ್ನು ಪಡೆಯುತ್ತೀರಾ ಅಂತ ಒಂದು ಉದ್ದೇಶದಿಂದ ಈ ಸಂಸ್ಥೆಯ ಜೊತೆಗೆ ಕೈ ಜೋಡಿಸಿದ್ದೀವಿ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ಈಗ ಬರುವಂತಹ ದಿನಗಳಲ್ಲಿ ಒಂದು ಆಕಾಶ್ ಸಂಸ್ಥೆಯಿಂದ ಓರಿಯೆಂಟೇಷನ್ ಪ್ರೋಗ್ರಾಮ್ ಸಹ ಆಯೋಜನೆಯನ್ನು ಮಾಡಿದ್ದೀವಿ. ಅತಿ ಶೀಘ್ರದಲ್ಲೇ ವಿದ್ಯಾರ್ಥಿಗಳನ್ನು ನಾವು ಸಂಸ್ಥೆಗೆ ಬರಮಾಡಿಕೊಂಡು ಆಕಾಶ್ ಸಂಸ್ಥೆಯಿಂದ ವೈದ್ಯಕೀಯ ಕೋರ್ಸ್ಗಳಿಗೆ ಮತ್ತು ಇಂಜಿನಿಯರ್ ಕೋರ್ಸ್ಗಳಿಗೆ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ನ 10 ದಿನಗಳ ಕಾಲ ಸತತವಾಗಿ ಆಯೋಜನೆ ಮಾಡೋದ್ರಿಂದ ಎಲ್ಲರೂ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಗುರಿ ಉದ್ದೇಶ ಆಗಿದೆ. ಇಷ್ಟು ಹೇಳೋಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಎಲ್ಲರಿಗೂ ಧನ್ಯವಾದ. ಇದೇ ಥರ ತುಮಕೂರಲ್ಲಿ ಕೂಡ ಆಕಾಶ್ ಇನ್ಸ್ಟಿಟ್ಯೂಷನ್ನ ಶುರು ಮಾಡಿದಿರಿ. ಲಾಂಗ್ ಟರ್ಮ್ ಕೋರ್ಸು ಯಾವ ಥರ ಮಾಡ್ತೀರಾ? ಅದು ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ ಅಂತ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಅನ್ಸುತ್ತೆ. ತುಮಕೂರ್ದು ಇದು ದಾಬಸ್ಪೇಟೆ ತುಮಕೂರಿನಲ್ಲಿ ಆಕಾಶ್ ನೀಟ್ ಹಾಗೂ JEE ಸಂಸ್ಥೆಯನ್ನು ತಗೊಂಬಂದಿದ್ದೇವೆ. SIT ಕಾಲೇಜಿನ ಮುಂಭಾಗದಲ್ಲಿ ರಿಲಯನ್ಸ್ ಮಾರ್ಟ್ ಸಭಾಂಗಣದಲ್ಲೇ ಕಾಲೇಜ್ ಇರುತ್ತೆ. ಅದರಲ್ಲಿ ಫೌಂಡೇಶನ್ ಕೋರ್ಸ್ 8th, 9th and 10th ಫೌಂಡೇಶನ್ ಕೋರ್ಸ್ ಇರುತ್ತೆ. ಎಲ್ಲ ಕ್ಲಾಸಸ್ಸು June 1st ಆನ್ವರ್ಡ್ಸ್ ಇಟ್ ವಿಲ್ ಸ್ಟಾರ್ಟ್ಸ್. ಫಸ್ಟ್ PUC ಹಾಗೂ ಸೆಕೆಂಡ್ PUC ತರಗತಿಗಳವರೆಗೆ JEE ಅಥವಾ ನೀಟ್ ಯಾವುದಾದ್ರು ಒಂದಕ್ಕೆ ಹೋಗೋದಕ್ಕೆ ಮಾತ್ರ ಅವಕಾಶ ಇರುತ್ತೆ. ಅದಾದಮೇಲೆ ಲಾಂಗ್ ಟರ್ಮ್ ನೀಟ್ ಯಾರು ಸೆಕೆಂಡ್ PUC ಓದಿ ದೇ ಆರ್ ಗೋಯಿಂಗ್ ಟು ಟೇಕ್ 1 year ಲೀವ್, ಅವ್ರಿಗೆ ಮಾತ್ರ ಆ ವ್ಯವಸ್ಥೆ ಇರುತ್ತೆ. ಶನಿವಾರ ಭಾನುವಾರ ಕೂಡ ಕ್ಲಾಸಸ್ ಇರುತ್ತೆ. ಆ ಸಂಸ್ಥೆಯಲ್ಲಿ ಸಂಜೆ 4ರಿಂದ 7ವರೆಗೆ ತನಕ ಕ್ಲಾಸಸ್ ಇರುತ್ತೆ. ಓನ್ಲಿ ಫಾರ್ ಲಾಂಗ್ ಟರ್ಮ್ ಇಟ್ ವಿಲ್ ಬಿ ಆನ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಸರ್, ಈಗ ಆಲ್ರೆಡಿ JEE ಮತ್ತು ನೀಟ್ಗೆ ಆಕಾಶ್ ಸಂಸ್ಥೆ ಇಡೀ ದಾಬಸ್ಪೇಟೆಲ್ ಒಂದೇ ಕಡೆನ ಕಾಲೇಜ್ ಟೈಅಪ್ ಆಗಿರೋದು, ಬೇರೆ ಯಾವ್ದಾರ ಕಾಲೇಜ್? ಯಾವುದೇ ಕಾಲೇಜ್ ಜೊತೆ ಟೈಅಪ್ ಇಲ್ಲ. ತುಮಕೂರು ಜಿಲ್ಲೆಯಲ್ಲಿ ನಮ್ಮದೇ ಮೊದಲನೇದು. ಅದನ್ನು ಸಂಯೋಜನೆನ ನಾವು ಜ್ಞಾನಸಂಗಮ ಜೊತೆ ಮಾಡ್ಕೊಂಡಿದ್ದೇವೆ. ಈವನ್ ಚಿತ್ರದುರ್ಗ ಸುತ್ತಮುತ್ತ ಜಿಲ್ಲೆಗಳಲ್ಲೂ ಕೂಡ ಆಕಾಶ ಸಂಸ್ಥೆ ಇಲ್ಲ. ಎಲ್ಲ ಜಿಲ್ಲೆಯವರು ಕೂಡ ಇಲ್ಲೇ ಉಪಯೋಗ ಮಾಡ್ಕೋಬೋದು. ಮೊದಲು ಅಂದರೆ ಎಲ್ಲರೂ ಕೂಡ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ದಾವಣಗೆರೆಯಿಂದ ಈ ಕಡೆಗೆ ನಮ್ಮದು ತುಮಕೂರ್ದೊಂದೇ ಸೆಂಟ್ರ್ ಇರೋದು. ಬೇರೆ ಯಾವುದಕ್ಕೂ ಕೂಡ ಅವರು ಸೆಂಟ್ರ್ ಕೂಡ ಕೊಡೋದಿಲ್ಲ.
ಇಡೀ ದಾಬಸ್ಪೇಟೆಯಲ್ಲಿ ಮುಂದಿನ ವಿದ್ಯಾರ್ಥಿಗಳಿಗೆ ಏನೆಲ್ಲ ಕಾರ್ಯ ಕೊಡೋಕೆ ಇಷ್ಟಪಡ್ತೀರಾ ಸರ್? ಇಂಜಿನಿಯರ್ ಓದೋರು ಮತ್ತು ವೈದ್ಯಕೀಯ ವಿಭಾಗದಲ್ಲಿ ಓದೋರು SLC ಇಂದನೇ ಸಿದ್ಧತೆ ಆಗ್ಬೋದಾ ಅಥವಾ ಸೆಕೆಂಡ್ PUC ಬಂದು ಸಿದ್ಧತೆ ಆಗಬೇಕಾ? 8ನೇ ಕ್ಲಾಸಿಂದನೇ ನಾವು ಪ್ರಾರಂಭ ಮಾಡ್ತೇವೆ. ಯಾರು ವಿದ್ಯಾರ್ಥಿಗಳು ಫೌಂಡೇಶನ್ ಕೋರ್ಸ್ಗೆ ಸೇರ್ಕೋತಾರೆ ಅಂದರೆ ಇದೇ ಸಂಸ್ಥೆಗೆ ಆಕಾಶ ಸಂಸ್ಥೆನ ಕೂಡ ಇದಕ್ಕೆ ಸಂಯೋಜನೆ ಜೊತೆಗೆ ಪರ್ಮನೆಂಟ್ ಆಗಿ ನಾವು ಟೈಅಪ್ ಮಾಡ್ಕೋತೇವೆ. 8, 9, 10ನೇ ತರಗತಿಯಿಂದನೇ ಪ್ರಾರಂಭ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗುತ್ತೆ. ಬೇಸಿಕ್ ಇದ್ದರೆ ಅವರು ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆ್ಯಕ್ಚುಲಿ ಓವರಾಲ್ ರ್ಯಾಂಕಿಂಗ್ನಲ್ಲಿ ನೋಡಿಕೊಂಡ್ರೆ ಗ್ರಾಮೀಣ ವಿದ್ಯಾರ್ಥಿಗಳೇ ಮೇಲ್ಗೈ ಇರೋದು. ಓನ್ಲಿ ಬಿಕಾಸ್ ಆಫ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್ ದೇ ಆರ್ ಲ್ಯಾಗಿಂಗ್ ಬಿಹೈಂಡ್ ಅರ್ಬನ್ ಸ್ಟೂಡೆಂಟ್ಸ್. ನಾವಿಲ್ಲೇನು ಮಾಡ್ತಾ ಇದ್ದೇವೆ, ಆಕಾಶ್ ಸಂಸ್ಥೆಯವರು ಏನು ಶಿಕ್ಷಣ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಆಕಾಶ್ನಿಂದ ನುರಿತ ಉಪನ್ಯಾಸಕರನ್ನು ಕರೆಸಿ ಮತ್ತೊಂದು ಬಾರಿ ಇಲ್ಲಿ ಅವ್ರಿಗೆ ಪ್ರವಚನ ಮಾಡಿಸ್ತಾ ಇದ್ದೇವೆ. ಅದೇ ಥರ ಅತ್ಯುತ್ತಮ ಸಂಸ್ಥೆಗಳಿಂದ IIT ಇರ್ಬೋದು, IAS ಇರ್ಬೋದು, ಅಲ್ಲಿಂದ ಪ್ರೊಫೆಸರ್ಗಳನ್ನ ಕರೆಸಿ ಅವ್ರಿಗೆ ಯಾವುದು ಸಬ್ಜೆಕ್ಟಲ್ಲಿ ಕಷ್ಟ ಅನಿಸುತ್ತೋ ಅವ್ರಿಗೆ ಮಾರ್ಗದರ್ಶನ ನೀಡ್ತೇವೆ.